ಅದಕ್ಕೆ ಹೇಳೋದು ಯಾವ ಕೆಲಸ ಯಾರು ಮಾಡಬೇಕು ಅವರೇ ಮಾಡಬೇಕು ಅಂತ. ಇಷ್ಟೊತ್ತಾಯ್ತು ನಿನ್ ಸುಪುತ್ರ ಬರಲೇ ಇಲ್ಲ. ಮನೆಯಲ್ಲಿ ಪೂಜೆಗೆ ಲೇಟ್ ಆಗಿದೆ, ಎಲ್ಲರೂ ಕಾಯ್ತಿರ್ತಾರೆ ಅನ್ನೋ ಪರಿಜ್ಞಾನ ಬೇಡವಾ? ನೀನೇನೆ ಅವನೇನೋ ತುಂಬಾ ಬದಲಾಗ್ಬಿಟ್ಟಿದ್ದಾನೆ, ತುಂಬಾ ಒಳ್ಳೆಯವನಾಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದೆ. ಅಣ್ಣ ತರಕ್ ಹೋಗಿರೋದು ಅವನು. ಇಷ್ಟು ಲೇಟ್ ಆಗುತ್ತೆ ಅಂತ ನನಗೇನಾದ್ರೂ ಗೊತ್ತಿತ್ತಾ? ಆಯ್ತು ಬಿಡಪ್ಪ, ಇನ್ಮೇಲೆ ಅವನ ಪರವಾಗಿ ಮಾತಾಡೋದೇ ಇಲ್ಲ ನಾನು. ಸಾರಿ ಮಾವ, ನರಸಿಂಹಂಗೆ ನಾನು ಆಗ್ಲಿಂದ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ಅವ್ನು ರಿಸೀವೇ ಮಾಡ್ತಿಲ್ಲ. ನನ್ನಿಂದ ಪೂಜೆ ಡಿಲೇ ಆಗೋ ಹಾಗಾಯಿತು. ದಯವಿಟ್ಟು ಕ್ಷಮಿಸಿ. ನೀವೇ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಹೋಗ್ಲಿ ಬಿಡಮ್ಮ, ಇವ್ರಿಗೆ ತೊಂದರೆ ಆಗುತ್ತೆ ಅಂತ ನರಸಿಂಹನ್ ಕಳಿಸ್ದೆ. ಅವನು ಬರೋದು ಇಷ್ಟೊತ್ತಾಗುತ್ತೆ ಅಂತ ಯಾರಿಗೊತ್ತು. ನಾನೇ ಮಾರ್ಕೆಟ್ ಕಡೆ ಹೋಗಿ ಅವನು ಎಲ್ಲಿದ್ದಾನೆ ಅಂತ ನೋಡ್ಕೊಂಡು ಬರ್ತೀನಿ. ಬೇಕಾಗಿಲ್ಲ, ಅವ್ನು ಯಾವಾಗ ಬರ್ತಾನೋ ಕಾಯೋಣ. ಅವ್ನು ಬಂದಮೇಲೆ ಪೂಜೆ ಶುರು ಮಾಡಿದ್ರೆ ಆಯ್ತು. ದಾರಿ ತಪ್ಪಿಸ್ಕೊಂಡು ಓಡ ಹೋಗೋಕ್ಕೆ ಅವನೇನು ಚಿಕ್ಕ ಮಗು ಅಲ್ಲ, ಅರ್ಥ ಆಯ್ತಾ? ಓಹ್, ನರಸಿಂಹ ಬಂದ, ಬಾಪ. ಎಲ್ರು ನಿನ್ಗೋಸ್ಕರ ಕಾಯ್ತಾ ಇದ್ರು ಕಣ. ನೀನ್ ಯಾವಾಗ್ಲೂ ನೀನೆಲ್ಲ ಹೋಗ್ತಾ ಇದ್ಯಾ? ಬಾರ, ಇಲ್ಲಿ ದಿನ ಎತ್ತಿಡ್ಬೇಕು. ಏಯ್, ಸಂಜೆನ ಆವಾಗಿಂದ ಫೋನ್ ಮಾಡ್ತಿದ್ದಾಳೆ. ತೆಗಿಯಕ್ಕೇನ ನಿನ್ಗೆ ರೋಗ? ಹೋಗ್ಲಿ ಬಿಡೆ, ನಾವು ಪೂಜೆ ಶುರು ಮಾಡೋಣವಾ? ತಡ ಆದ್ರೂ ಪರವಾಗಿಲ್ಲ ಅಂತ ಅಣ್ಣನೇ ಹೇಳಿಲ್ವಾ? ಏಯ್, ಉತ್ತರ ಕೊಡೋ, ಮಾತಾಡೋ ಅಂದ್ರೆ. ಚೀ ಚಿ 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 ಚಿ, ಅಯ್ಯೋ ದೇವ್ರೆ, ಕುಡ್ಕೊಂಡ್ ಬಂದಿದ್ಯೇನೋ? ಸುಪುತ್ರ ಕುಡ್ಕೊಂಡ್ ಬಂದಿದ್ದಾನ? ನಿನ್ನೆ ಕೇಳ್ತಾ ಇರೋದು. ಕುಡ್ದಿದ್ದಾನ? ಹೋಗಿ ನೋಡು. ಕುಡ್ದಿದ್ದಾನೆ. ಅವನು ಕುಡ್ದಿರೋದು ಗೊತ್ತಿದ್ರು ಪ್ರಶ್ನೆ ಮಾಡದೆ ಸುಮ್ಮನೆ ಇದೆಯಾ? ಪೂಜೆ ದಿವಸ ಎಲ್ರೂ ಮುಂದೆ ರಂಪ ಯಾಕೆ ಮಾಡೋದು ಅಂತ ಸುಮ್ಮನೆ ಅದು. ಅವನೆಂತ ಗನಂದಾರಿ ಮನುಷ್ಯ ಅಂತ ಅವನ ಜೊತೆ ಬಾಳ್ವೆ ಮಾಡ್ಬೇಕಾಗಿರೋ ಈ ಮಹಾತಾಯಿಗೂ ಗೊತ್ತಾಗ್ಲಿ ಬಿಡು.